ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದ ಡಾಕ್ಟರ್ ಭಾಗ್ಯಶ್ರೀ ಮತ್ತು ಭಾಗ್ಯಶ್ರೀ ಜಾಗನೂರ್ ದಂಪತಿಗಳ ತೋಟದಲ್ಲಿ ಅಚ್ಚರಿಗಡಿಗೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅಚ್ಚರಿಗಡೆಯ ವಿಶೇಷತೆ ಏನಂದರೆ, ಇಲ್ಲಿ ಭಾಗವಹಿಸುವ ಏನು ರೈತರು ಬರ್ತಾರೆ ಅವರೆಲ್ಲರೂ ತಮಗೆ ಬೇಕಾದ ಊಟದ ಅಡುಗೆಯನ್ನು ಸಾವಯವ ಪದಾರ್ಥದಿಂದಲೇ ತಯಾರಿಸಿ ಇದು ಕಟ್ಟಿಕೊಂಡು ಬಂದು ಈ ಎಲ್ಲರೂ ಹಂಚಿಕೊಂಡು ಊಟ ಮಾಡುವುದು. ಅದಕ್ಕೆ ಅಚ್ಚರಿಗಡಿ ಅಂತ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಎರಡು ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ. ಒಂದು ಸಹಜ ಕೃಷಿ, ಇನ್ನೊಂದು ಸಹಜ ಜೀವನ. ಇದಾದಮೇಲೆ ಚೌಕಾಬಾರ್ ಪದ್ಧತಿಯಲ್ಲಿ ವಿವಿಧ ತರಕಾರಿಗಳನ್ನು, ದೇಶಿ ಬೀಜಗಳನ್ನು ಹಾಕಿ 3 ಸ್ತರಗಳಲ್ಲಿ ಬೆಳೆಯುವುದನ್ನು ನಾವು ಪ್ರಾತ್ಯಕ್ಷಿಕೆ ಮೂಲಕ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರಗಳು. ಈ ಚೌಕಾಬಾರ್ ಪದ್ಧತಿಯಲ್ಲಿ 15 ಫೂಟ್ ಉದ್ದು, 3 ಫೂಟ್ ಅಗಲ ಅಳತೆ ತೊಗೊಂಡುಕೊಂಡು ಇದರಲ್ಲಿ ಏರು ಮಡಿ ಅಂಥೇಳಿ ಒಂದು ಹಳಿ ಹಂಚಗಳನ್ನು ತೆಗೆದುಕೊಂಡು ನಾವು ಹೊರಗಡೆ ಏನು ನಾವು ಮಾಡ್ತೀವೋ ಬಸಿಗಾಲಿಯೋ ಟೈಪ್, ಏನು ಹೊರಗೆ ನೀರು ಹೋಗಬಾರ್ದು, ಮಣ್ಣು ಹೋಗಬಾರ್ದು, ಆ ರೀತಿ ಒಳಗೆ ಚೌಕಾಬಾರ್ ಅಂಥೇಳಿ ಈ ರೀತಿ ನಾವು ಒಂದು 4 ಇಂಚು ನೆಲದಲ್ಲಿ ಹಡ್ಡಿ ಅದರಲ್ಲಿ ಹಂಚು ಕುಂದಿರಿಸಿ, ಆನಂತರ 4 ಮೂಲಿಗೆ ಏನು ಪೋಲುಗಳನ್ನು ಬಡಿದು ದಾರವನ್ನು ಕಟ್ಟಿ ಅದರಲ್ಲಿ ಇವೆಲ್ಲ ನೇರವಾಗಿ ಈ ಹಂಚಗಳನ್ನು ಕುಂದಿರಿಸಿ, ಇನ್ನು ಇದರ ಒಳಗೆ ನಾವು ಮಣ್ಣು ತುಂಬುವ ಪದ್ಧತಿ ಐತಿ. ಏನು ಅಳತೆ ಮಾಡ್ತಾರೆ? ಇದು ಒಂದು ಫ್ಯಾಮಿಲಿಗೆ ಆಗುವಂಗೆ ಅವ್ರ ತರಕಾರಿ ಬೆಳ್ಕೊಳಕ್ ಅನುಕೂಲ ಆಗುವಂಗೆ 15 ಫೂಟ್ ಉದ್ದ 3 ಫೂಟ್ ಆಗಲಿ ಇಟ್ಕೊಂಡಿರ್ತೀವಿ. ಇದ್ರೊಳಗೆ ಮತ್ತೆ 3 ಫೂಟಿನ 5 ಖಾನೆ ಹಾಕವ್ರಿ. ಕಾನೆಗಳ ಆ ಒಂದು 3x3 9 ಖಾನೆ ಹಾಕವ್ರಿ. ಮತ್ತೆ ಅದ್ರೊಳಗೆ ಬೇರೆ ಬೇರೆ ತರಕಾರಿಗಳನ್ನ ಹಾಕಿ ಬೆಳೆಯುದು ಯೋಜನೆ ಐತ್ರಿ. ಆಮೇಲೆ ಇದಕ್ ಸುತ್ತಲೂ ನಾವು 2 ಫೂಟ್ ತೆಗೆದು ಇದ್ರೊಳಗೆ ಮಣ್ಣು ಹಾಕೊಂಡು ಇದು ಎತ್ತರ ಮಾಡ್ಕೋತೀವಿ. ಆಮೇಲೆ ಅದ್ರ ನಂತರ ಯಾವ ಪದ್ಧತಿ ತುಂಬ್ತೀರ? ಅದ್ರಲ್ಲಿ ಏನೇನ್ ಸೇರಿಸ್ತೀರಿ ಸರ್? ಮಣ್ಣು ತುಂಬಬೇಕಾದ್ರೆ ನಾವ್ ಏನ್ ಸೇರಿಸು ನ್ಯಾಚುರಲ್ ಆಗಿ ಈ ಹಂಚಿನ ಹೊರಗಡೆ ಇರ್ತದಲ್ಲ, ನಮ್ಮ ಅಳತಿ ಹೊರಗಡೆ 2 ಫೂಟ್ ರೀ, ರೌಂಡ್ ಆಗಿ 2 ಫೂಟಿನ ಮಣ್ಣನ್ನ ಅದನ್ನ ತಗೊಂಡು ಈಚೆ ಕಡೆ ಹಾಕ್ತಿವಿ. ಅದು ಕಾಲುವೆ ಟೈಪ್ ಆಗ್ತದ್ರಿ, ನೀರ್ ಏನು ಬಸದ ಹೋಗುವಂಗೆ ಕಾಲುವೆ. ಮತ್ತೆ ನಾವು ತೊಂದರೆ ಆಗಲ್ಲ. ಈ ಬೆಡ್ಡಿಗೆ ಏನ್ ತೊಂದರೆ ಆಗೋದಿಲ್ಲ, ಈ ಬೆಡ್ಡಿಗೆ ತೊಂದರೆ ಆಗೋದಿಲ್ಲ. ಅದೇ 2 ಫೂಟ್ ರೌಂಡ್ ಆಗಿ ಸುತ್ತಲೇ ಇದ್ದದ್ದನ್ನ 2 ಫೂಟ್ ತೆಗೆದು ಇದಕ್ಕೆ ಹಾಕಿರ ಅದು 9 ಇಂಚ್ ಮಣ್ಣು ಆಗ್ತತ್ರಿ, ಅದು ಎತ್ತರ ಆಗ್ತತ್ತು. ಅದ್ರೊಳಗೆ ನಾವು ಯಾವುದೋ ಪೀಕ್ ಹಾಕಿರೋ ಅದ್ರೊಳಗೆ ಬೇರ್ ಆಗಲಿ, ಯಾವ್ದು ಮೂಲಂಗಿ ಆಗಲಿ, ಯಾವ ಗೆಡ್ಡೆ ಗೆಣಸುಗಳಾಗಲಿ ಅದ್ರೊಳಗೆ ಬೇಕಾದಷ್ಟು ಬೆಳಿಲಿಕ್ಕೆ ಅದಕ್ಕೆ ಇದು ಸಿಗ್ತತ್ರಿ. ಅದಕ್ಕೆ ಈಗ ಈ ಬಿಟ್ಟುಗಳೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಯಾವ ತರ ಪ್ಲಾನ್ ಮಾಡ್ಕೊಂಡ್ರಿ? ಯಾವ್ಯಾವ ಸಸಿಗಳನ್ನ ಅಳವಡಿಸ್ಕೊಂತೀರಿ? ಯಾವ ತರ ಇದರೊಳಗೆ 62 ತರಕಾರಿಗಳನ್ನು ನಾವು ವೆರೈಟಿಗಳನ್ನು ನಾವು ಹಾಕೋಬಹುದು. ಇದ್ರ ಪ್ಲಾನ್ ಯಾವ ತರ ಇದೆ ಅದ್ರ ಬಗ್ಗೆ ಒಂದ್ ಸತಿ ಹೇಳ್ರಿ ಸರ್. ಇದು ಈಗಾಗಲೇ ನಮ್ಮ ಮಿತ್ರರು ಹೇಳಿದಾಗೆ 3 ಫೂಟ್ ಅಗಲ, 15 ಫೂಟ್ ಉದ್ದ, ಅದರಲ್ಲಿ 3 ಫೂಟಿನ 5 ಚೌಕಾಕೃತಿಗಳದಾವ. ಇದರಲ್ಲಿ ಮತ್ತೆ 1 ಫೂಟ್ 1x1 ಒಂದು ಚೌಕ್ನಲ್ಲಿ 9 ಚೌಕ್ ಆಗ್ತವೆ. ಈ ಒಂದೊಂದು ಚೌಕ್ನಲ್ಲಿ ಸ್ವಲ್ಪ ಗಿಡ ಆಕಾರದ ಸಸ್ಯಗಳನ್ನ, ತರಕಾರಿ ಸಸ್ಯಗಳನ್ನ ನಾವು ಬೀಜ ಹಾಕ್ತೀವಿ ಫಸ್ಟ್ ಚೌಕದಲ್ಲಿ. ನಡು ಸೆಂಟರ್ದೊಳಗೆ 6 ಫೂಟಿನ ಎತ್ತರ ತರಕಾರಿ ಬರುವಂತಂದ್ರೆ ಅದರ ರೌಂಡ್ 4 ಫೂಟಿಂದ ಬರುವಂತಂದ್ರೆ ಅದರ ರೌಂಡ್ 2 ಫೂಟಿಂದ ಬರುವಂತ 3 ಸ್ತರದ ಅಂದ್ರೆ ಸ್ಟೆಪ್ ಮೇಲೆ ಹಾಕಿದ್ರೆ ಎಲ್ಲಾ ತರಕಾರಿಗಳು ಚೆನ್ನಾಗಿ ಬರ್ತವೆ. ಮತ್ತೆ ಎಲ್ಲಾ ಬೀಜಗಳಿಗೂ ಜವಾರಿನ ಆಗಿರ್ಬೇಕು, ಪಾರಂಪರಿಕ ಬೀಜಗಳು ಆಗಿರ್ಬೇಕು. ಸರ್, ವಿಶೇಷವಾಗಿ ಇದಕ್ಕೆ ಯಾವ ಪದ್ಧತಿ ಅಂತ ಹೆಸರಿಟ್ಟಿರಿ? ಇದಕ್ಕೆ ಚೌಕಾಬಾರ್ ಪದ್ಧತಿ ಅಂತ. ಚೌಕಾಬಾರ್ ಪದ್ಧತಿ ಇದು ಯಾರ್ಯಾರಿಗೆ ಅನುಕೂಲ ಆಗಲಿದೆ ಅದ್ರ ಬಗ್ಗೆ ಹೇಳಿ. ಇದು ಈಗ ಕಾಮನ್ ಆಗಿ ರೈತರು ಹೊಲದಲ್ಲಿ ಬೆಳ್ಕೊಳ್ತಾರೆ, ಈ ಪದ್ಧತಿಯಿಂದ ಯಾರ್ಯಾರಿಗೆ ಅನುಕೂಲ? ಆಕ್ಚುಲಿ ಈಗ ರೈತರು ತಮಗೆ ಬೇಕಾದ ಕಾಯಿಪಲ್ಯವನ್ನು ತಾವೇ ಬೆಳ್ಕೊಳ್ತಾನೆ ಇಲ್ಲ. ಕೆಲವರು ಬೆಳೀತಾ ಇದ್ದಾರೆ, 1-2 ಕಾಯಿಪಲ್ಯ ಅಷ್ಟೇ ಬೆಳೀತಾರೆ, ಇಷ್ಟೆಲ್ಲ ವೆರೈಟೀಸ್ ಬೆಳೀತಾ ಇಲ್ಲ.
ಎಲ್ಲಾನು ಬೆಳೆದದ್ದು ಒಂದೆರಡು ಕಾಯಿಪಲ್ಲೆ ಮಾರ್ಕೆಟಿಗೆ ಕೊಡ್ತಾ ಇದ್ದಾರೆ ಅಷ್ಟೇ. ಈ ವೆರೈಟೀಸ್ ಆಫ್ ತರಕಾರಿ ತಮ್ಮ ಮನೆಗಾದ್ರೂ ಬೆಳ್ಕೋಬೇಕಂದ್ರೆ ಈ ಪದ್ಧತಿ ಒಂದೇ ಫಿಟ್ನಲ್ಲೇ ಇಷ್ಟು ತರಕಾರಿಗಳು ನೋಡ್ಬೋದು. ಈಗಲೇ ಸಿಟಿದಲ್ಲಿ ಆರ್ಸಿಸಿ ಬಿಲ್ಡಿಂಗ್ ಮುಂದೆ ಅವರು ಹಿತ್ತಲದಲ್ಲಿ ಮಾಡ್ಬೋದು. ಸಿಟಿಯಲ್ಲಿ ಇದ್ದವರು. ಇದು ರೈತರಿಗಿಂತಲೂ ಜಾಸ್ತಿ ಅನುಕೂಲ ಇರೋರು ಮನೆ ಹತ್ರ ಮಾಡ್ಕೊಳ್ಳಕ್ಕೆ ತುಂಬಾ ಅನುಕೂಲ ಇದೆ. ಮನೆ ಅಂಗಳದ ಬೆಳಕು ಹಿತ್ತಲ ಬೆಳಕು ಮ್ಯಾಲ ಟೆರೆಸ್ ಮೇಲೆ ಬೆಳಿಬಹುದ್ರಿ. ಮತ್ತ ಇದು ಪಾರಂಪರಿಕ ಬೀಜ ಇರೋದ್ರಿಂದ ಒಳ್ಳೆಯ ಗುಣಮಟ್ಟ ಇವಕ್ಕ ರೋಗ ನಿರೋಧಕ ಶಕ್ತಿ. ತರಕಾರಿ ಯಾವ ತರ ಬೀಜಗಳು ಕಲೆಕ್ಟ್ ಮಾಡ್ತೀರಿ ಸರ್ ನೀವು? ಇಲ್ಲಿ ಕೆಲವರು ಹತ್ರ ಬೀಜ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದಾರೆ ಹಾ. ರೈತರೇ, ಅವ್ರ ಹತ್ರ ಕಲೆಕ್ಟ್ ಮಾಡ್ತಾರೆ. ಈಗ ಈ ಪ್ಲಾನ್ ನೋಡ್ತಾ ಇದ್ರೆ ಖರ್ಚು ವೆಚ್ಚ ಅಷ್ಟೊಂದು ಬರೋದಿಲ್ಲ, ಪ್ರತಿಯೊಬ್ರು ಮಾಡ್ಬೋದು. ಅಂದಾಜು ಎಷ್ಟು ಖರ್ಚು ಬರ್ಬೋದು? ಈಗ ಅದೇ ಪ್ಲಾನ್ ಅದನ್ನೇ ನಾವಿನ್ನು ಲೆಕ್ಕ ಹಾಕಿಲ್ಲ ರೀ. ಇದ್ರಲ್ಲಿ ಖರ್ಚು ಖರ್ಚು ಅನ್ನೋದೇನಿಲ್ಲ. ಸಮಾಧಾನ ಶ್ರಮದಾನ. ಈಗ ಅಂದ್ರೆ ಈ ತರ ಇನ್ವೆಸ್ಟ್ ಮಾಡಿ ಇಂತಿಂತ ಮೆಟೀರಿಯಲ್ ಹಾಕಿ ಮಾಡೋದಂತ ಏನಿಲ್ಲ. ಏನಿಲ್ಲ. ಅಂಚು ಸಿಕ್ಕರೆ ಅಂಚಲ್ಲಿ ಮಾಡ್ಕೋಬಹುದು. ಬೇರೆ ಏನ್ ಇಟ್ಟಿಗೆ ಸಿಗಬಹುದು, ಬೇಕಾದ ಕಲ್ಲು ಸಿಗಬಹುದು, ಬೇಕಾದ ನಮ್ಗೆ ಪರಿಸಿ ಇರ್ತಾವ ಉಳಿದು ಅವನಲ್ಲಿ ನಾವು ಈಗ ಯಾರು ಹಂಚ ಮನೆ ಕಟ್ಸೋದಲ್ರಿ, ಹಂಚು ವೇಸ್ಟೇಜ್ ವೇಸ್ಟೇಜ್ ಒಂದ್ ಮತ್ ಕಡೆ ಬೇರೆ ಏರಿಯಾದಾಗ ಯಾವ ಪದಾರ್ಥ ಸಿಗ್ತೋ ಅದನ್ನ ಬಳಸ್ಕೋಬಹುದು. ಮತ್ತೆ ಇದೇನು ಒನ್ ಟೈಮ್ ರೀ ಅಷ್ಟೇ, ಪ್ರತಿ ಸಲ ಏನು ಮಾಡೋದಿರೋದು ಒಂದ್ಸತಿ ಮಾಡ್ಬಿಟ್ರೆ ಪರ್ಮನೆಂಟ್. ಪರ್ಮನೆಂಟ್. ಓಕೆ, ಒಳ್ಳೆ ಐಡಿಯಾ ಮಾಡಿರಿ ಸರ್. ತುಂಬಾ ತುಂಬಾ ಧನ್ಯವಾದಗಳು. ಈ ಕಾನ್ಸೆಪ್ಟ್ ಯಾವ ತರ ಬಂತು, ಇದನ್ನ ಯಾವ ತರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ ಸರ್? ಇಲ್ಲಿ ಸಹಜ ಕೃಷಿ ಸಹಜ ಜೀವನ ಅಂತ ಹೇಳಿ ಐಕಾಂತಿಕ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಅದು ಇಂಟರ್ನ್ಯಾಷನಲ್ ಸಂಸ್ಥೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ದಾವಣಗೆರೆ ಹತ್ರ ರಾಘವಜಿ ಅಂತೇಳಿ ಅವರು ತಮ್ಮ ಫೀಲ್ಡ್ನಲ್ಲಿ ಮಾಡ್ತಾ ಇದ್ದಾರೆ. ಅವರು ತಮ್ಮ ಫೀಲ್ಡ್ನಲ್ಲಿ ಮಾಡೋದ್ರಲ್ಲದೆ ಅವರು ಒಂದು ತಂಡವನ್ನು ಕಟ್ಟಿಕೊಂಡಿದ್ದಾರೆ. ಬೇಸಿಕಲಿ ಅವರು ಇಂಜಿನಿಯರ್ಸೇ, ವರ್ಕಿಂಗ್ ಇಂಜಿನಿಯರ್ಸು. ಈ ವರ್ಕ್ ಫ್ರಮ್ ಹೋಮ್ ತಮ್ಮ ಫೀಲ್ಡ್ನಲ್ಲಿ ಸಹಜ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ. ನಮ್ಮಲ್ಲಿ ಪ್ರಾಕ್ಟಿಕಲ್ ಮಾಡಿ ಅಷ್ಟೇ ಅಲ್ಲದೆ ಅವರು ತರಬೇತಿ ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರಿ ತರಬೇತಿ ಕೇಂದ್ರಗಳಿಗೆ, ರೈತರ ತರಬೇತಿ ಕೇಂದ್ರಗಳಿಗೆ ಬಂದು 3 ದಿವಸ ಇಂಟೆನ್ಸಿವ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಇಲ್ಲಿ ನಮ್ಮ ಅರಬಾವಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಕ್ಕೆ ಒಂದು 2 ತಿಂಗಳ ಹಿಂದೆ ಬಂದು ತರಬೇತಿ ಕೊಟ್ಟಿದ್ದಾರೆ. ಅದರಿಂದ ಅವ್ರ ಪ್ರಕಾರನೇ ನೀವು ಅವ್ರ ಮಾರ್ಗದರ್ಶನದೊಳಗ ಇದನ್ನೆಲ್ಲ ನಾವು ಈಗ ಸದ್ಯ 15x3 ಫೂಟಿನ ಏರುಮಡಿ ತಯಾರಾಗಿದೆ. ಇದರಲ್ಲಿ 3 ಫೂಟಿನ 5 ಬ್ಲಾಕ್ಗಳನ್ನು ಮಾಡ್ತೀವಿ. ಅದರಲ್ಲಿ ಮತ್ತೆ 1 ಫೂಟಿನ 3, ಅಡ್ಡವಾಗಿ 1 ಫೂಟಿನ 3. ಹೀಗಾಗಿ ಒಂದು ಬ್ಲಾಕ್ನಲ್ಲಿ 9, ಹೀಗೆ 5 ಬ್ಲಾಕ್ನಲ್ಲಿ ಕೂಡಿ 9, 9 45 ಬ್ಲಾಕ್ ಆಗ್ತವೆ. ಇದರಲ್ಲಿ ಈಗ ಬಿತ್ತನೆ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ. ಈಗ 1ನೇ ಬ್ಲಾಕ್ನಲ್ಲಿ ಕೊತ್ತಂಬರಿ ಬೀಜವನ್ನು ಹರಡ್ತಾ ಇದ್ದಾರೆ. ಸ್ವಲ್ಪ ತೆಳುವಾಗಿ ಬೀಜದ ಮೇಲೆ ಕೈಯಾಡಿಸಿ ಬೀಜ ಮುಚ್ಚುವಾಗಿ ಮಾಡಿ. ಬ್ಲಾಕ್ನಲ್ಲಿ 1 ಫೂಟಿನ 2 ಇವನ್ನ ಹಾಕೊಂಡು ಹೋಗೋಣ್ರಿ. ಈ ಕಡೆ ಇಲ್ಲಿ ಒಟ್ಟು 9 ಚಿಕ್ಕ ಚಿಕ್ಕ ಪ್ಲಾಟ್ ಆಯಿತು. ಈ ಮಧ್ಯದ ಚೌಕದಲ್ಲಿ ಬಾಟಲ್ ಗಾರ್ಡ್ ಬೀಜವನ್ನು ಬಿತ್ತನೆ ಮಾಡಲಾಯಿತು. 4 ಮೂಲಿ ಅವ ಇರ್ತಾವ್ರಲ್ಲ, 2 4 ಮೂಲಿಗೆ ಚವಳಿ ಬೀಜ ಆಯಿತು. ಆಯ್ತು. ಇನ್ನು ಬಾರ್ಡರ್ಗೆ ಬೆಳ್ಳುಳ್ಳಿ 1ನೇ ಬ್ಲಾಕಿನ ಹೊರಗಡೆ ದಂಡೆಗೆ ಬೆಳ್ಳುಳ್ಳಿ ಬೀಜವನ್ನು ಸಾಲಾಗಿ ಬಿತ್ತನೆ ಮಾಡ್ತಾ ಇದ್ದೀವಿ 2 ಇಂಚ್ ಅಂತರದಲ್ಲಿ. ಗಜರಿ ಬೀಜವನ್ನು ಸಾಲಾಗಿ ಬಿತ್ತನೆ ಮಾಡ್ತೀವಿ. ಗೆರಿ ಹೊಡ್ರಿ, ಗೆರಿ ಹೊಡ ಸ್ವಲ್ಪ ದೂರ ಬೆಳ್ರಿ. ಅವು ಗಜರಿ ಗಡ್ಡೆ ಆಗ್ಬೇಕಲ್ಲ. ಇನ್ನೊಂದು ಬದಿಗೆ ಎಷ್ಟದಾವ ಶುಂಠಿ
ಹಾಕ್ರಿ ಇಲ್ಲಿ ಇನ್ನೊಂದ್ ದಾಡಿ. ಯಾಕೆ ಇದೊಂದು ಉಳಿತದೆ. ಈಗ ಒಂದು ಬ್ಲಾಕ್ ಕಂಪ್ಲೀಟ್ ಆಯ್ತು ರೀ ಬಿತ್ತನೆ. ಮೆಂತೆ ಬೀಜ ಹಾಕ್ರಿ ಇಲ್ಲ ಹಾಕ್ರಿ ಆಗಬೇಕು ಎಲ್ಲ ಬ್ಲಾಕ್ ಎಲ್ಲ ಹಾಕ್ರಿ. ತುಂಬಾ ಹಾಕಿ ಆ ಕಡೆ ಎರಡನೇ ಬ್ಲಾಕಿನ 4 ಮೂಲೆಗಳಿಗೆ ಬೀನ್ಸ್ ಅವರೇ ಬೀಜ. ಹಾಂ ಎರಡು ನಾಡ್ತಾವ ಆತ್ರಿ. ಸೆಂಟ್ರಲ್ ಮೆಕ್ಕೆ ಗೋವಿನ ಜೋಳ ಹಾಕಿಬಿಡ್ರಿ. ಗಜರಿ ಎಲ್ಲ ಇದೆ. ಇದು ಕರೆಕ್ಟ್ ಐತೆ ಅದೊಂದೇ. ಎರಡನೇದು ಕಂಪ್ಲೀಟ್ ಆಯ್ತು ರೀ. ಇನ್ನು ಮೂರನೇದು ಸಬ್ಬಸಿಗೆ. 3ನೇ ಬ್ಲಾಕ್ನಲ್ಲಿ ಸಬ್ಬಸಿಗೆಯನ್ನು ಪೂರ್ತಿ ಇಡೀ ಪ್ಲಾಟ್ ತುಂಬ ಬಿತ್ತನೆ ಮಾಡ್ತಾ ಇದ್ದೀವಿ. ಬ್ರಾಡ್ಕಾಸ್ಟಿಂಗ್ ನೀವು ಬಸ್ ಎರಡು ಮಧ್ಯದಲ್ಲಿ ಹಾಗಲ ಬೀಜವನ್ನು ಬಿತ್ತಿ ಆಮೇಲೆ ಮೂಲೆಯಲ್ಲಿ ಬ್ರಿಂಜಾಲ್ ಬದನೆ, ಬಿಳಿ ಬದನೆ ಇತ್ತಲ್ಲ, ಇದೇ ಯಾರ ಕಡೆ ನೋಡ್ರಿ ವೈಟ್ ಬಿತ್ತನೆ ಇದ್ದದ. ಇದು ಬದನೆ ಚಿಲ್ಲಿ ಬಾರ್ಡರ್ ಸೆಂಟರ್. ರೆಡ್ ಚಿಲ್ಲಿ ದೂರ ಹಾಕೊಳ್ಳಿ. ಸಣ್ಣ ಇದಕ್ಕೆ ನೋಡ್ರಿ ಅದ್ರ 3 ಹಾಕಿದ್ರ 4ನೇ ಬ್ಲಾಕ್ನಲ್ಲಿ ಪಾಲಕ್ ಬೀಜವನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಸಾಕು. ನೆಕ್ಸ್ಟ್ ಕಾರ್ನರ್ ಬೆಂಡಿ. ಸರ್ ಬಾತ್ ಹೊಡಿಬೇಕು. ಕಾರ್ನರ್ ಅದು ಮಕ್ಕಳ ಅದು ಇಲ್ಲಿ ಕೊಡ್ರಿ. ಇಲ್ಲೊಂದು ಇಲ್ಲಿ ಹಾಕ್ರಿ. ಈ ಶೇಂಗಾ ಬೀಜವನ್ನ 4ನೇ ಬ್ಲಾಕಿನಲ್ಲಿ 4 ಸೈಡ್ಸ್ ಏನದಾವಲ್ಲ ಅಲ್ಲಿ ಆ ಚೌಕಗಳಲ್ಲಿ ಕಾರ್ನರ್ ಅಲ್ರಿ, ಬಾಜು ಪಕ್ಕದ ಚೌಕ್ನಲ್ಲಿ ಆಗ್ತಾ ಇದೆ. ಸ್ವಲ್ಪ ತಿಳು ಕಾಣುದಿಲ್ಲ ಅದು. ಸಾಕು ಹೊಳ್ಳೆ ಹಾಕ್ರಿ. ಕೊನೆ ಬ್ಲಾಕ್ನಲ್ಲಿ ಕೊನೆಯ ಸೆಂಟ್ರದಲ್ಲಿ ಹೀರೆ ಬೆಳೆ ಕಾರ್ನರ್. ಹಾಕ್ರಿ. ಟೊಮೆಟೊ ಕಾರ್ನರ್. ಟೊಮೆಟೊ 4 ಮೂಲೆಗಳಿಗೆ ಟೊಮೆಟೊ ಬೀಜವನ್ನು ಹಾಕ್ತಾ ಇದ್ದಾರೆ. ಅದು ಬೀನ್ಸ್ ಕೊಡಿ. 4 ಬದಿಯ ಮಧ್ಯದ ಪ್ಲಾಟ್ನಲ್ಲಿ ಬೀನ್ಸ್ ಬೀಜವನ್ನು ಹಾಕ್ತಾ ಇದ್ದಾರೆ. ಮೇಲು ಹೊದಿಕೆಯಾಗಿ ಈ ಎಲ್ಲ ಮಡಿಗಳಿಗೆ ಈ ಗ್ಲಿಸಿಡಿಯಾ ತಪ್ಪಲವನ್ನು ಹಾಕ್ತಾ ಇದ್ದೀವಿ. ಇದರಿಂದ ಮಡಿಯಲ್ಲಿಯ ನೀರು ಆವಿಯಾಗುವುದನ್ನು ತಪ್ಪಿಸೋದ್ರ ಜೊತೆಗೆ ಪ್ರಖರ ಬಿಸಿಲಿನ ಶಾಖವನ್ನು
ಎಳೆಯ ಸಸಿಗಳಿಗೆ ತಪ್ಪಿಸಿದಂತಾಗುತ್ತದೆ. ಮುಂದಿನ ತಿಂಗಳು ಯಾರ ತೋಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅವರ ತೋಟದ ಅವರ ಹೆಸರನ್ನು ನಾವು ಗುಂಪಿನಲ್ಲಿ ಹಂಚ್ಕೊಳ್ತೀವಿ. ನಮ್ಮ ಗುಂಪು ಅಲ್ಲದೆ ಇತರೆ ನಮ್ಮ ಕೃಷಿ ಸಂಬಂಧಿತ ಗುಂಪುಗಳು ಕೂಡ ನಾವು ಅದನ್ನು ಹಂಚಿಕೊಂಡು ಬೇರೆ ಆಸಕ್ತರಿದ್ದರೂ ಕೂಡ ಇದರಲ್ಲಿ ಭಾಗವಹಿಸಬೇಕಂತ ನಾವು ವಿನಂತಿ ಮಾಡ್ಕೊಳ್ತೇವೆ. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈಗ ತಾವು ಕೂಡ ತಮ್ಮಲ್ಲಿ ಲಭ್ಯವಿದ್ದ ಜಾಗದಲ್ಲಿ ಹೊಲದಲ್ಲಿ ಆಗಿರ್ಬೋದು, ತೋಟದಲ್ಲಿ ಅಥವಾ ತಮ್ಮ ಮನೆ ಅಂಗಳದಲ್ಲಿ ಆಗಿರ್ಬೋದು ಈ ಚೌಕಾಬಾರ್ ಪದ್ಧತಿಯಿಂದ ತರಕಾರಿಗಳನ್ನು ಬೆಳೆದುಕೊಳ್ಳಿ. ವಿಷಮುಕ್ತ ತರಕಾರಿಗಳು, ಅದು ಪಾರಂಪರಿಕ ಬೀಜಗಳನ್ನು ಹಾಕಿ ವಿಷಮುಕ್ತ ತರಕಾರಿಗಳನ್ನು ಬೆಳೆದು ತಮ್ಮ ಆರೋಗ್ಯವನ್ನು ಕೇವಲ ರೈತರು ಅಷ್ಟೇ ಅಲ್ಲ, ಸಾವಯವ ಪದಾರ್ಥ ತಿನ್ಬೇಕಂತ ಆಸೆ ಇರೋರು, ವಿಷಮುಕ್ತ ಆಹಾರ ಸೇವಿಸುವಂತ ಆಸೆ ಇರೋರು ತಾವೇ ಖುದ್ದಾಗಿ ಇದನ್ನ ನೋಡ್ಕೊಂಡು ತಮ್ಮ ಮನೆ ಹಿತ್ತಲಲ್ಲಿ ಅಥವಾ ಟೆರೆಸ್ ಮೇಲೆ ಕೂಡ ಈ ರೀತಿ ಮಾಡ್ಕೋಬಹುದು. ಅಂತವ್ರು ಕೂಡ ರೈತರಷ್ಟೇ ಅಲ್ಲದೆ ಉದ್ಯಮಿಗಳಾಗ್ಲಿ, ನೌಕರಸ್ಥರಾಗ್ಲಿ, ಯಾರು ಬೇಕಾದ್ರೂ ಈ ಗ್ರೂಪ್ ಅಲ್ಲಿ ಸೇರ್ಕೊಂಡು ಈ ಮಾಡುವ ಪದ್ಧತಿಯನ್ನ ಕಲ್ತು ತಾವು ಈ ತರ ಮಾಡ್ಬೇಕಂತ ಎಲ್ರಿಗೂ ನೋಡಿದ್ರಲ್ಲ ಫ್ರೆಂಡ್ಸ್. ಬೆಲ್ಲದ ಭಾಗ್ಯವಾಡಿಯ ಡಾಕ್ಟರ್ ರಮೇಶ್ ಮತ್ತು ಡಾಕ್ಟರ್ ಭಾಗ್ಯ ಮೇಡಮ್ ಅವರ ಫಾರ್ಮ್ ನಲ್ಲಿ ಒಂದು ವಿಶೇಷವಾದಂತ ಮನೆಗೋಸ್ಕರ ತರಕಾರಿ ಬೆಳೆಸೋದಕ್ಕೋಸ್ಕರ ಒಂದು ವಿಶೇಷವಾದಂತ ಪದ್ಧತಿಯನ್ನ ಐಕಾತಿಕಾದ ರಾಘವ್ ಸರ್ ಅವರು ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇದು ಯಾವುದೇ ಲಾಭಕ್ಕಾಗಿ ಅಲ್ಲ, ಆರೋಗ್ಯದ ಲಾಭಕ್ಕಾಗಿ ಈ ಸಿಸ್ಟಮ್ ಅನ್ನ ಅಳವಡಿಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಸ್ಥಳೀಯವಾಗಿ ಸಿಗುವಂತ ಹಂಚುಗಳಾಗಲಿ, ಕಲ್ಲುಗಳಾಗಲಿ ಒಂದು 3 ಫೂಟ್ ಅಗಲದಲ್ಲಿ ನಾವು ನೆಟ್ಟುಕೊಂಡು ಉದ್ದ ನಮ್ಮ ಅನುಕೂಲಕ್ಕನುಸಾರ ಮಾಡಿಕೊಂಡು ಅದರಲ್ಲಿ ಬ್ಲಾಕ್ಗಳನ್ನು ಮಾಡಿಕೊಂಡು ನಮ್ಮ ಸ್ಥಳೀಯವಾಗಿ ದೊರೆಯುವಂಥ ಬೀಜಗಳನ್ನು ಬಳಸ್ಕೊಂಡು, ಅಂದರೆ ನಾಟಿ ಬೀಜಗಳನ್ನು ಬಳಸ್ಕೊಂಡು ತರಕಾರಿಗಳನ್ನು ಬೆಳ್ಕೊಂಡು ಅದರಲ್ಲೂ ಕೂಡ ಚಿಕ್ಕ ಬೆಳೆಗಳು, ಅದಕ್ಕಿಂತ ಎತ್ತರದ ಬೆಳೆಗಳು ಮತ್ತು ಬಳ್ಳಿ ಬೆಳೆಗಳು ಈ ರೀತಿ ವಿಂಗಡಣೆ ಮಾಡಿಕೊಂಡು ಪ್ರತಿದಿನ ನಮಗೆ ತರಕಾರಿ ಸಿಗೋ ಥರ ಅನುಕೂಲ ಮಾಡಿಕೊಂಡು ಬೆಳೆದು ಮತ್ತು ನಮ್ಮ ಸ್ಥಳೀಯ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಕಾಪಾಡಿಕೊಳ್ಳಬಹುದು ಅನ್ನೋ ಉದ್ದೇಶದಿಂದ, ಜೊತೆಗೆ ಮಾರುಕಟ್ಟೆಯಲ್ಲಿ ಹಲವಾರು ಥರದ ತರಕಾರಿಗಳು ಸಿಗ್ತವೆ. ಯಾವ ರೀತಿ ಬೆಳೆದಿರ್ತಾರೆ, ಅದರಲ್ಲಿ ಏನೇನಿರುತ್ತೆ ನಮ್ಗೆ ಗೊತ್ತಿರಲ್ಲ, ಅದರಿಂದ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಹಾಗಾಗಿ ನಮ್ಮ ತರಕಾರಿಗಳನ್ನು ನಾವೇ ಬೆಳ್ಕೋಬಹುದು ಮತ್ತು ಯಾವುದೇ ಖರ್ಚಿಲ್ಲದೆ ಉಚಿತವಾಗಿ ನಾವು ಬೀಜ ಹಾಕೋದಷ್ಟೇ ಖರ್ಚು. ಅದನ್ನು ಬಿಟ್ಟರೆ ನಮ್ಮ ಹತ್ತಿರ ಸಿಗುವಂಥ ಪದಾರ್ಥಗಳು ಬಳಸ್ಕೊಂಡು ನಾವು ಉತ್ತಮವಾಗಿ ಬೆಳೆಸ್ಕೊಂಡು ನಮ್ಮ ಆರೋಗ್ಯ ಕೂಡ ಕಾಪಾಡ್ಕೊಳ್ಬೋದು. ಇಂಥ ವಿಶೇಷವಾದಂಥ ಕಾರ್ಯಕ್ರಮನ ನಮ್ಮ ಡಾಕ್ಟರ್ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬದಿಂದ ಧನ್ಯವಾದಗಳನ್ನು ತಿಳಿಸ್ತೇವೆ. ಅದೇ ರೀತಿಯಾಗಿ ಅವರ ಶ್ರೀಮತಿ ಆದಂಥ ಭಾಗ್ಯ ಮೇಡಮ್ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಇದೇ ತರ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.